ಹಲೋ ಕರ್ನಾಟಕ. ಈಗ ತಾನೇ ಒಂದು ಫೇಮಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಂದು ಪ್ರೋಮೋ ನೋಡ್ಕೊಂಡು ಬಂದೆ, ಗ್ರ್ಯಾಂಡ್ ಓಪನಿಂಗ್ ಅಂತ. ಒಂದು 3 ಕ್ವಶನ್ ಜಿ ಕನ್ನಡದವ್ರಿಗೆ ನಾನು ಕೇಳ್ತೀನಿ. ಮೊದಲನೇದು, ನೀವು ಸೆಲೆಬ್ರಿಟಿಗಳನ್ನ ಹಿಡ್ಕೊಂಡು ಡ್ಯಾನ್ಸ್ ಕಾಂಪಿಟೇಷನ್ ಮಾಡಂಗಿದ್ರೆ ಯಾಕೆ ಆಲ್ ಓವರ್ ಕರ್ನಾಟಕ ಆಡಿಷನ್ಸ್ ಹೋದ್ರಿ? ಎಷ್ಟೋ ಜನ ಪೇರೆಂಟ್ಸು ದಿನಕ್ಕೆ ರಜಾ ಹಾಕಿ ಪೆಟ್ರೋಲ್ ವೇಸ್ಟ್ ಮಾಡಿಕೊಂಡು ಅವರು ದಿನ ವೇಸ್ಟ್ ಮಾಡ್ಕೊಂಡು ಬಂದು ಆಡಿಷನ್ ಕೊಟ್ಟಿರ್ತಾರೆ. ಯಾಕೆ ಅವ್ರಿಗೆ ಬೆಲೆನೇ ಇಲ್ವಾ ನಿಮ್ಮ ಹತ್ರ? ಎರಡನೇದು, ಈಗ ಜಡ್ಜ್ಮೆಂಟ್ ಏನು, 3 ಜನ ಸೆಲೆಬ್ರಿಟಿ, ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಇರಲಿ, ಓಕೆನಾ. ಒಬ್ಬ ಕೊರಿಯೋಗ್ರಾಫರ್ ಯಾಕಿಲ್ಲ ಅಲ್ಲಿ? ಒಂದು ಒಳ್ಳೆ ಕೊರಿಯೋಗ್ರಾಫರ್, ಯಾಕೆಂದರೆ ಡ್ಯಾನ್ಸ್ ಬಗ್ಗೆ ಮಾತಾಡೋಕ್ಕೆ ಸೆಲೆಬ್ರಿಟಿಗಳಿಗೆ ಎಷ್ಟು ಥರದ ಡ್ಯಾನ್ಸ್ ಫಾರ್ಮ್ ಗೊತ್ತು, ಅಪ್ಡೇಟ್ ಆಗಿರೋ ಡ್ಯಾನ್ಸ್ ಫಾರ್ಮ್ಗಳು ಎಷ್ಟು ಗೊತ್ತು. ಮೂರನೇದು, ನಿಮ್ಮ ಹತ್ರ ಇರೋ ಕೊರಿಯೋಗ್ರಾಫರ್ಸ್ ಅಷ್ಟೇ ಜನನ? ಅದು ಬಿಟ್ಟು ಬೇರೆ ನೀವು ಬೇರೆ ಕೊರಿಯೋಗ್ರಾಫರ್ಸ್ ಕಾಣ್ತಾ ಇಲ್ವಾ? ಇಲ್ಲ ಕರ್ಕೊತಾ ಇಲ್ವಾ ನೀವು? ಇನ್ನೂ ಒಂದು ಬೋನಸ್ ಪಾಯಿಂಟ್ ಮಾತಾಡ್ತೀನಿ. ಇವಾಗ ಏನು ಸೆಲೆಬ್ರಿಟಿಗಳಂದರೆ, ಈಗ ಯಾರೋ ರೀಲ್ಸಲ್ಲಿ ವೈರಲ್ ಆಗಿರ್ತಾರೆ, ಅವ್ರನ್ನ ಕರ್ಕೊಬಂದು ಒಂದು ಚಾನ್ಸ್ ಕೊಡ್ತಾರೆ. ನಂಗೆ ಗೊತ್ತದ 3 ಜನ ಯಾರು ಒಳ್ಳೆ ಫೇಮಸ್ ಇರ್ತಾರೆ, ಅವ್ರನ್ನ ಕರ್ಕೊಬಂದು ಕೊಟ್ಬಿಟ್ಟು ಒಂದು ಕಣ್ಣೀರು ಹೊಡ್ಸೋ ಕೆಲಸ ಮಾಡ್ತೀರಾ. ಒಂದು ಹಳ್ಳೀಲಿ ಯಾವುದೋ ಒಂದು ತಾಲೂಕಲ್ಲಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದಂಥ ಒಬ್ಬ ಹುಡುಗನ್ನ ಗುರುತಿಸಿ ಯಾಕೆ ಕರ್ಕೊಬಂದು ಡ್ಯಾನ್ಸರ್ ಆಗಿ ಬಿಡ್ತಿಲ್ಲ ನೀವು? ಅದೇ ಒಬ್ಬ ಕಾಮಿಡಿಯನ್ನ ಬಿಗ್ ಬಾಸ್ಗೆ ಕಳಿಸ್ತೀರಾ, ಕಾಮಿಡಿ ಶೋ ಕಳಿಸ್ತೀರಾ, ಕುಕ್ಕಿಂಗ್ ಶೋ ಕಳಿಸ್ತೀರಾ, ಎಲ್ಲದಕ್ಕೂ ಕರಿತೀರಾ. ಒಬ್ಬ ಡ್ಯಾನ್ಸರ್ಸ್ನ್ಯಾಕೆ ಅಷ್ಟು ಕೀಳಾಗಿ ನೋಡ್ತಿದ್ದೀರಾ? ನಿಮಗೆ ಡ್ಯಾನ್ಸ್ ಪ್ರಕಾರ ನಿಮ್ಗೆ ಅದು ಕಲೆನೇ ಅಲ್ಲ ಅಂತ ಅನ್ನಿಸ್ತಾ ಇದೆಯಾ? ಸೊ ಎಲ್ಲ ಡ್ಯಾನ್ಸರ್ಸ್ಗೆ ಇಷ್ಟೇ ಕೇಳ್ಕೊತಾ ಇರೋದು, ನೀವು ಇವತ್ತು ಮಾತಾಡಿಲ್ಲ, ಇವತ್ತು ವಾಯ್ಸ್ ರೈಸ್ ಮಾಡಿಲ್ಲ ಅಂತಂದರೆ ಇದು ಹಿಂಗೆ ನಡ್ಕೊಂಡು ಹೋಗುತ್ತೆ, ಓಕೆನಾ. ಎಲ್ಲ ಪೇರೆಂಟ್ಸ್ಗೂ ಗೊತ್ತಾಗಲಿ, ರಿಯಾಲಿಟಿ ಶೋ ಅಂತ ಹೇಳ್ತಿರ್ತಾರಲ್ಲ, ಎಷ್ಟು ದರಿದ್ರವಾಗಿ ಮಾಡ್ತಾರೆ ಅಂತ ಗೊತ್ತಾಗಲಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ.